ಅಣ್ಣಮ್ಮ ಕರಗವನ್ನ ಕಣ್ತುಂಬಿಕೊಳ್ಬೇಕು ಅಂತ ನಾವು ದೊಡ್ಡ ಬಾಣಸ್ವಾಡಿಯಿಂದ ಬಂದಿದ್ದೀವಿ. ನಾವು ಇವಾಗ 2ನೇ ಸತಿ ಬರ್ತಾ ಇದೀವಿ. ಈ ಅಣ್ಣಮ್ಮ ದರ್ಶನ ಮಾಡಿಕೊಂಡು ಮತ್ತೆ ದ್ರೌಪದಿ ಕರ್ಗನ ನೋಡ್ಕೊಂಡು ಇವಾಗ ಧರ್ಮರಾಜ್ ದೇವಸ್ಥಾನ ಹತ್ರ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀವಿ. ನಾವು ಒಂದ್ಸತಿ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ಮೇಡಮ್, ನೀವು ಕರಗ ನೋಡಕ್ಕೆ ಎಷ್ಟು ಖುಷಿ ಪಡ್ತಾ ಆಗಿದ್ದೀರಾ ಈಗ? ಹೌದು, ನಾವು ಆ ಕುಲದವರು, ಒಂದೇ ಕುಲದ ವಂಶದವರು. ಅದಕ್ಕೆ ಅಮ್ಮನವ್ರನ್ನ ನೋಡೋದು ತುಂಬಾ ಖುಷಿ ಆಗುತ್ತೆ. ನೋಡಿದ್ವಿ, ಮತ್ತೆ ಇನ್ನೊಂದ್ಸರಿ ಇಲ್ಲಿ ನೋಡ್ಕೊಂಡು ತುಂಬಿಕೊಳ್ಳೋಣ ಅಂತ ಇಲ್ಲಿಗೂ ಬಂದಿದ್ದೀವಿ. ಯಾವ ರೀತಿ ಎಲ್ಲ ನಿಮ್ಮ ಆಚರಣೆ ಇರುತ್ತೆ? ಎಷ್ಟು ದಿವಸದಿಂದ ಕಾಯ್ತಾ ಇರ್ತೀರಾ ಮೇಡಮ್ ಈ ಕ್ಷಣಕ್ಕಾಗಿ? 2 months ಇಂದ ಕಾಯ್ತಿರ್ತೀವಿ ಸರ್. ನಾವು ಇಲ್ಲಿ ಯಾವಾಗ ಕುಡಿಕಂಬ ಅಂತ ಇರುತ್ತೋ ಅವತ್ತಿಂದ ಮನೆಗಳಲ್ಲೂ ಪೂಜೆ ಪ್ರತಿದಿನ ಮಾಡಿರ್ತೀವಿ. ಪ್ರತಿದಿನ ಉಪವಾಸ ಇದ್ದು ಸಂಜೆ ಹೊತ್ತು ಮಾತ್ರ ಊಟ ಮಾಡಿ ಅಮ್ಮನವ್ರಿಗೆ ಇವತ್ತು ಅಲಂಕಾರ ವಿಶೇಷವಾಗಿ ಪೂಜೆ ಮಾಡಿ ಇಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಳ್ತೀವಿ. ಮೇಡಮ್, ನೀವೀಗ ಎಲ್ಲಿಂದ ಬಂದಿದ್ದೀರಾ? ನಗರಿಂದ ಬಂದಿದ್ದೀವಿ. ನಗರ ಅಣ್ಣಮ್ಮನ ಭಜನೆ ಮಾಡ್ತಿದ್ರು. ಕರ್ಗ ಬರುತ್ತೆ ಅಂತ ಇಲ್ಲಿ ನೋಡಕ್ ಬಂದಿದ್ವಿ ನಾವು. ಎಷ್ಟು ಖುಷಿಯಾಗಿದ್ದೀರಾ ಮೇಡಮ್ ಕರ್ಗ ನೋಡಿ? ತುಂಬಾ ಖುಷಿ ಇದೆ. 9 ದಿನದಿಂದ ನಾವು ರಥ ಇರ್ತೀವಿ ಅಮ್ಮನ್ ನೋಡಕ್ಕೋಸ್ಕರ. ಈ ಕರ್ಗದ ದಿನ ಒಂದಿನ ಇಲ್ಲಿ ಅಣ್ಣಮ್ಮ ದೇವಸ್ಥಾನ ಹತ್ರ ಬಂದು ನೋಡ್ಕೊಂಡು ಹೋಗ್ತೀವಿ. ರಂಜಿತ್, ನಾನು ಈ ಗಮನಿಸ್ತಾ ಇರ್ಬೋದು, ನೀವು ಸಾಕಷ್ಟು ಜನರು ಈ ದೇಗುಲಕ್ಕೆ ಬಂದು ಅಣ್ಣಮ್ಮ ದೇವಿಯ ದರ್ಶನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಧರ್ಮರಾಯ ಸ್ವಾಮಿ ದೇಗುಲದ ಮುಂಭಾಗದಿಂದಾನೇ ಏನು ಕರಗದ ದರ್ಶನವನ್ನ ಮಾಡ್ಕೊಂಡಿದ್ದಾರೆ, ಕರಗವನ್ನ ನೋಡಿದ್ದಾರೆ. ಇನ್ನೊಂದು ಬಾರಿ ಇಲ್ಲಿ ನೋಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಹಾಗೆ ಏನು ಕೆಂಪೇಗೌಡರು ಕಟ್ಟಿದಂತಹ 35 ಏನು ಪೇಟೆಗಳೇನಿದಾವೆ, ಆ ಎಲ್ಲಾ ಪೇಟೆಗಳಲ್ಲಿ ಕೂಡ ಇರುವಂತಹ ದೇಗುಲಗಳು, ಆ ಎಲ್ಲಾ ದೇಗುಲದ ಮುಂದೆಯೂ ಕೂಡ ಇದೇ ರೀತಿಯ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಇದಕ್ಕಾಗಿ ಕರಗ ಬರುವಂತಹ ಮಾರ್ಗದಲ್ಲಿ ಕೂಡ ಜನರು ಏನು ಮಲ್ಲಿಗೆ ಹೂಗಳನ್ನ ಹಾಕುವ ಮೂಲಕ ಗೋವಿಂದ ಗೋವಿಂದ ನಾಮ ಸ್ಮರಣೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಈ ಒಂದು ಕ್ಷಣಕ್ಕಾಗಿ ಹಲವು ತಿಂಗಳುಗಳ ಕಾಲ ಕಾಯ್ತಾರೆ. ಹಾಗೆ ರಥೋಪಚಾರವನ್ನ ಕೂಡ ಮಾಡ್ತಾ ಇರ್ತಾರೆ. ಈ ಒಂದು ಕ್ಷಣ ಏನು ಕರಗವನ್ನ ನೋಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಒಂದು ಆಸೆಯಾಗಿರುತ್ತೆ. ಈ ಒಂದು ಕ್ಷಣವನ್ನ ಈಗ ಸದ್ಯ ಕಣ್ತುಂಬಿಕೊಂಡಿದ್ದಾರೆ ಎಲ್ಲರೂ ಭಕ್ತರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಸ್ಥಳಕ್ಕೆ ಕೂಡ ಕರಗ ಬರುತ್ತೆ. ಆನಂತರ ವಾಪಸ್ ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಹೋಗುವಂತದ್ದು ಬೆಳಗ್ಗೆ. ಅಲ್ಲಿಯವರೆಗೂ ಕೂಡ ಈ ಒಂದು ಬೆಂಗಳೂರಿನ ನಗರಗಳಿಂದ ಎಲ್ಲಾ ಕಡೆ ಕೂಡ ಪ್ರದಕ್ಷಿಣೆ ಆಗುತ್ತೆ. ವೀರೇಶ್ ಅವರು ಮಾಹಿತಿಯನ್ನ ನೀಡ್ತಾ ಇದ್ದಂತಹ ಮಸ್ತಾನ್ ಸಾಬ್ ದರ್ಗಕ್ಕೆ ಕೂಡ ಹೋಗುವಂತದ್ದು ಈ ಕರಗದ ಮತ್ತೊಂದು ವಿಶೇಷ. ಹಿಂದೂ ಮತ್ತೆ ಮುಸ್ಲಿಂ ಅವರ ಭಾವೈಕ್ಯತೆಯ ಸಂಕೇತವಾಗಿ ಮಸ್ತಾನ್ ಸಾಬ್ ದರ್ಗದಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡಿದ ನಂತರ ಈ ಅಣ್ಣಮ್ಮ ಸ್ವಾಮಿ ದೇಗುಲಕ್ಕೆ ಕೂಡ ಬರುವಂತದ್ದು. ಇಲ್ಲಿ ಬಂದ ನಂತರ ಪೂಜೆ ಸ್ವೀಕಾರ ಆಗುತ್ತೆ. ಅದಕ್ಕಾಗಿ ಈಗ ಸಾಕಷ್ಟು ಜನ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಆ ಕರಗದ ಜೊತೆ ಕೂಡ ಸಾಗುವಂತ ಸಂದರ್ಭದಲ್ಲಿ ಸಾವಿರಾರು ಜನ ಅದರ ಹಿಂದೆ ಬರ್ತಾರೆ. ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದು ಕೂಡ ಸಾಕಷ್ಟು ಜನರ ಒಂದು ಬಹುದಿನದ ಇದೊಂದು ಆಸೆ ಆಗಿರುವಂತದ್ದು. ರಂಜಿತ್, ಅಣ್ಣಮ್ಮ ದೇವರಿಗೆ ಅಲಂಕಾರ ಹೇಗಿದೆ ಇವತ್ತು? ಕರಗದ ತಾಯಿ ಬರುವ ಹಿನ್ನೆಲೆಯಲ್ಲಿ ಧ್ರುವ, ಹಾಗೆ ಅಲ್ಲಿ ಯಾರಾದ್ರೂ ವ್ರತದಲ್ಲಿದ್ರೆ ಅವರಿಂದ ಒಂದು ಭಜನೆ ಮಾಡಿಸಬಹುದಾ ಧ್ರುವ? ಹೌದು, ಬಾಲ್ ಅಲ್ಲೇ ಇದೀನಿ, ಬಾಲ್ ಅಲ್ಲೇ ಇದೀನಿ. ಎಸ್ ರಂಜಿತ್, ನಾನೀಗ ಅಣ್ಣಮ್ಮ ದೇಗುಲದ ಮುಂಭಾಗದಲ್ಲಿ ಇದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ನೀವು. ಈಗ ಸಾಕಷ್ಟು ಜನ ಈ ದೇಗುಲದ ಒಳಭಾಗದಲ್ಲಿ ಕೂಡ ಇದ್ದಾರೆ. ಈ ಒಳ ಹೋಗುವಂತ ಕೆಲಸ ಅಂದ್ರೆ ಈ ಹೊರಭಾಗದಲ್ಲಿ ಈಗ ಸದ್ಯ ಕಾಯ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಭಾಗದಿಂದ ಬಂದಂತಹ ಜನರು ಇರ್ಬೋದು. ಹಾಗೆ ಈ ವ್ರತವನ್ನ ಮಾಡಿರುವಂತವರು ಕೂಡ ಇಲ್ಲಿ ಏನು ಬರ್ತಾರೆ. ಆದ್ರೆ ಒಂದಿಷ್ಟು ಜನರನ್ನ ನಾನು ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಈಗ ಯಾರಾದ್ರೂ ಇದರ ಅಂತ ನೋಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ಮೇಡಮ್, ಈ ಫಸ್ಟ್ ಟೈಮ್ ನೋಡ್ತಾ ಇರೋದ? ಪ್ರತಿ ವರ್ಷನೂ? ಇಲ್ಲ, ಪ್ರತಿ ವರ್ಷನೂ ಬರ್ತೀವಿ ಸರ್. ನಾವು ಸಣ್ಣವರಿದ್ದಾಗಿಂದ ನಮ್ಮ ತಂದೆ ತಾಯಿ ನಮ್ಮನ್ನ ಕರ್ಕೊಂಡು ಬರ್ತಾ ಇದ್ರು. ಈಗ ನಾವು ನಮ್ಮ ಮಕ್ಳನ್ನ ಕರ್ಕೊಂಡ್ ಬರುವಂತಹ ಒಂದು ಅದ್ಭುತವಾದಂತಹ ಒಂದು ನಮ್ಮ ಸಂಸ್ಕೃತಿನ ಎತ್ತಿಡಿಯುವಂತ ಕರ್ನಾಟಕದ, ಅದರಲ್ಲೂ ಬೆಂಗಳೂರು ಕರ್ಗ ಅಂತಂದ್ರೆ ಪ್ರತಿ ಒಂದು ರಾಜ್ಯದಲ್ಲೂ ಹೆಮ್ಮೆ ಪಡುವಂತ ವಿಷಯ. ಅಂತ ರಾಜ್ಯದಲ್ಲಿ ಹೆಮ್ಮೆ ಪಡುವಂತ ವಿಷಯನ ನಾವು ಪ್ರತಿ ವರ್ಷನೂ ಬಂದು ನೋಡ್ತಾ ಇದೀವಿ ಅನ್ನೋದು ನಮ್ ಖುಷಿ. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ? ವಿದ್ಯಾರಣ್ಯಪುರ. ಎಷ್ಟನೇ ಸಲ ನೋಡ್ತಾರೆ? ನಾನ್ ಚಿಕ್ಕ ಹುಡುಗಿಯಲ್ಲಿ ಬಂದಿದ್ದೆ, ಇವಾಗ ಬಂದಿದ್ದೀನಿ. ಫಸ್ಟ್ ಟೈಮ್ ಇವರಿಬ್ರು ನಮ್ ಮಕ್ಳು ಬಂದಿದೀವಿ. ನೋಡ್ಬೇಕು. ನಾನು ಕರ್ಗ ನೋಡಿ ತುಂಬಾ ವರ್ಷಗಳಾಗಿದೆ.
ಬಟ್ ನೋಡೋಣ ಅಂತ ಬಂದಿದ್ವಿ. ಮೇಡಮ್ ನೀವೆಲ್ಲಿಂದ ಬಂದಿರೋದು? ನಾವು ಬೈಸಂದ್ರ ಸರ್, ಜಯನಗರ. ಹೌದು ಸರ್. ಕರಗ ನೋಡಕ್ಕೆ ಎಷ್ಟು ಖುಷಿ ಆಗಿದ್ದೀರಾ? ನೋಡಿದ್ರಾ ಇಲ್ಲ ಧರ್ಮರಾಯ ಸ್ವಾಮಿ ದೇವಸ್ಥಾನ? ನೋಡಿದೀವಿ ಸರ್, ತುಂಬಾ ಚೆನ್ನಾಗಿ ಮಾಡಿದ್ವಿ. ನೆನ್ನೆ ಹೋಗಿದ್ವಿ, ಇವತ್ತು ಬಂದಿದೀವಿ. ಹುಡುಗರು ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದಾರೆ, ಹಂಗಾಗಿ ಬಂದಿದೀವಿ. ನನ್ನ ಮಗನ್ ಸ್ವಲ್ಪ ಹುಷಾರಿಲ್ಲ, ಸೊ ಹಂಗಾಗಿ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಬಂದಿದ್ದೀನಿ ಸರ್. ಮೇಡಮ್ ನೀವು ನೋಡಿದ್ರಾ ಕರಗನ ಅಥವಾ ಈಗ ನೋಡ್ಬೇಕಾ? ಇಲ್ಲ, ನೋಡ್ಕೊಂಡ್ ಬಂದ್ವಿ ನಾವು. ಎಲ್ಲಿಂದ ಬಂದಿದ್ದೀರಾ? ಎಲ್ಲ ಬೆಂಗಳೂರಿಂದಾನೇ ಬಂದಿದ್ದೀವಿ. ನೀವು ಫಸ್ಟ್ ಟೈಮ್ ನೋಡ್ತಿರೋದು ಮೊದ್ಲಿಂದ? ಮೊದ್ಲಿಂದಾನು ನೋಡ್ಕೊಂಡ್ ಬರ್ತಾ ಇದೀವಿ. ಇದು ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಅಂದ್ರೆ ಸಾಕಷ್ಟು ಜನರು ಈ ಒಂದು ಸ್ಥಳಕ್ಕೆ ಬಂದಿದ್ರು, ಕೆಲಸವನ್ನ ಮಾಡಿದ್ರು. ರಂಜಿತ್ ನೋಡಿ ಧ್ರುವ, ಎಷ್ಟೊತ್ತಿಗೆ ಬರುತ್ತಂತೆ? ಏನಾದ್ರೂ ಇಂಟಿಮೇಷನ್ ಇದೆಯಾ ಅಣ್ಣಮ್ಮ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ಬಹುದು ಅನ್ನೋದ್ರ ಬಗ್ಗೆ? ಅಣ್ಣಮ್ಮ ದೇವಸ್ಥಾನದ ಅರ್ಚಕರು ಏನ್ ಹೇಳ್ತಾರೆ? ಏನಾದ್ರೂ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಕ್ರೌಡ್ ಇದೆಯಾ? ರಶ್ ಇದೆಯಾ? ಸಾಧ್ಯ ಇದೆ? ಪಾಸಿಬಲ್ ಇದೆಯಾ? ಓಕೆ ನೋಡಿ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ, ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಕರಗ ಬರುತ್ತೆ. ಬಂದಾದ ನಂತರ ಅಣ್ಣಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮತ್ತೊಂದೆಲ್ಲ ಆಗುತ್ತೆ. ಅದಾದ ನಂತರ ಹೊತ್ತು ಮುಳುಗೋದ್ರೊಳಗಡೆ ವಾಪಸ್ ಹೋಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಮಲ್ಲಿಗೆ ಹೂವು ಬಾಡಬಾರ್ದು, ಆ ಸುಗಂಧ, ಆ ಒಂದು ಸುವಾಸನೆ ಹಾಗೆ ಇರಬೇಕು ಅನ್ನೋ ವಿಚಾರ. ಹಾಗಾಗಿ ದ್ರೌಪದಮ್ಮನಿಗೆ ಆ ಸುಮಧುರವಾದಂತ ಆ ಮಲ್ಲಿಗೆ ಘಮ ಇದೆಯಲ್ಲ, ಆ ಘಮ ಮೂಗಿಗೆ ತಟ್ಟಬೇಕು, ತಲ್ಲೀನ್ಲಾಗಬೇಕು ಆಕೆ ಅನ್ನೋ ವಿಚಾರ. ಹೀಗಾಗಿ ಬೆಳಕಾಗೋದ್ರೊಳಗಡೆ ವಾಪಸ್ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ವಾಪಸ್ ಹೋಗ್ಬೇಕಾಗಿದೆ. ಹಾಗಾಗಿ ಸ್ವಲ್ಪ ವೇಗವಾಗಿ ಬರ್ತಾರೆ. ರಾತ್ರಿ ಸ್ವಲ್ಪ ಮಳೆ ಬಂದಿದ್ರಿಂದಾಗಿ ಇದೆಲ್ಲ ಸ್ವಲ್ಪ ಲೇಟ್ ಆಗಿದೆ. ಒಂದ್ ಕಡೆಯಲ್ಲಿ ಮಸ್ತಾನ್ ಸಾಬ್ ದರ್ಗಾವನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆಯಲ್ಲಿ ಈಗ ಕರಗ ಬರ್ತಾ ಇರುವಂತ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಕುಣಿದು ಬರ್ತಾ ಇರುವಂತ ದೃಶ್ಯ. ಅರ್ಚಕ ಜ್ಞಾನೇಂದ್ರ ಅವರು ಕರಗವನ್ನು ಹೊತ್ತಿದ್ದಾರೆ. ಅಂದ್ರೆ ಆ ಹೊತ್ತಿರುವಂತ ಮಲ್ಲಿಗೆ ಒಳಗಡೆ ಶ್ರೀ ಮಾತೆ ಇದ್ದಾಳೆ ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಇದೆ. ಮಸ್ತಾನ್ ಸಾಬ್ ದರ್ಗಾ ಕೂಡ ತಾವು ಗಮನಿಸ್ತಾ ಇದ್ದೀರಲ್ಲ, ಅದು ಅಲ್ಲಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರಗ ಆಗಮಿಸುತ್ತೆ ಮಸ್ತಾನ್ ಸಾಬ್ ದರ್ಗಾಕ್ಕೆ. ಅದಾದ ನಂತರ ಅಣ್ಣಮ್ಮ ದೇವಸ್ಥಾನದಾದ ನಂತರ ಹಾಗೆ ನಿಧಾನವಾಗಿ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೂ ಕೂಡ ವಾಪಸ್ ಬರುವಂತ ಎಲ್ಲ ಸಂದರ್ಭ ಇನ್ನೇನಾಗುತ್ತೆ. ಸದ್ಯಕ್ಕಂತೂ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ರಸ್ತೆಯ ಇಕ್ಕೆಲಗಳಲ್ಲಿ ಹೆಚ್ಚಾಗ್ತಾ ಇದೆ. ಯಾವುದೇ ಸಂಕಷ್ಟಗಳಿದ್ರೂ ಕೂಡ ತಾಯಿಯನ್ನ ನೋಡಿದ್ರೆ ನಮ್ಗೆಲ್ಲವೂ ಕೂಡ ಅದು ಪರಿಹಾರ ಆಗುತ್ತೆ ಅನ್ನೋ ವಿಚಾರ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇವರು ಸಮುದಾಯದವರು ಅನ್ನೋದಕ್ಕಿಂತ ಇದು ಸಮುದಾಯಕ್ಕಿಂತಲೂ ಅತೀತವಾದದ್ದು. ಈ ಒಂದು ಜಾತಿ ಧರ್ಮ ಅಥವಾ ಭಾವೈಕ್ಯತೆಯನ್ನ ಸಾರುವಂತಹ ಒಂದು ಕರಗ ಮಹೋತ್ಸವ, ವಿಶ್ವವಿಖ್ಯಾತ ಕರಗ ಮಹೋತ್ಸವ. ಲಕ್ಷಾಂತರ ಜನ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ನಿಮ್ಮ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಾನ್ ಸ್ಟಾಪ್ ಲೈವ್ ಮೂಲಕ ನಾವು ಸಂಪೂರ್ಣವಾದಂತ ಚಿತ್ರಣವನ್ನ, ಕರಗದ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರಗದಲ್ಲಿ ವಾದ್ಯ ನಾದಗಳ ಜೇಂಕಾರದಿಂದ ಹಿಡಿದು ಭಕ್ತರ ಸಂಭ್ರಮ ಸಡಗರ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಈ ಬಾರಿ ಸಹ ಕರಗ ಬರ್ತಿದೆ. ಪ್ರತಿ ವರ್ಷ, ಒಂದು ವರ್ಷ ಮಿಸ್ ಆಗಿಲ್ಲ, ಮಿಸ್ ಆಗೋದು ಇಲ್ಲ. ಪ್ರತಿ ವರ್ಷ ಇಲ್ಲಿ ಬಂದೇ ಹೋಗೋದು ಸ್ವಾಮಿ. ಏನು ವಿಶೇಷತೆ ಏನಂತ ಅಂದ್ರೆ ಮಸ್ತಾನ್ ಸಾಬ್ ಸ್ವಾಮಿಗೂ ಆಮೇಲೆ ಧರ್ಮ ಸ್ವಾಮಿಗೂ ತುಂಬಾ ಪ್ರೀತಿ ಇತ್ತು ಆ ಕಾಲದಿಂದ. ಅದು ಪ್ರೀತಿಯಿಂದ ಬರ್ತಾರೆ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಖ್ಯೆ. ಅದು ಹಿಂದೂ ಮುಸ್ಲಿಂ ಅಂತ ಇಲ್ಲಿ ಏನು ಇಲ್ಲ, ಎಲ್ಲ ಒಂದೇ. ಸುಮ್ನೆ ಅದು ಯಾರೋ ಕಿಡಿಗೊಡ್ತು ಇದ್ ಮಾಡ್ತಾರೆ, ಅದು ಹಿಂದೂ ಮುಸ್ಲಿಂ ಅಂತ ಆತರ ಏನು ನಾವು ಇಲ್ಲ. ದೇವಸ್ಥಾನ ಇಲ್ಲಿ ಬಂದು ನಮ್ಗೆ ಇನ್ವಿಟೇಷನ್ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಪ್ರತಿ ವರ್ಷ ಹೆಂಗ್ ಬರ್ತೀವಿ ಹಂಗೆ ಬರ್ತಾರೆ ಅವರು. ಹೋಗಿ ಪೂಜೆ ಮಾಡಿ ಬಂದಿದ್ರ? ಹೋಗಿ ನಮ್ಮ ತಮ್ಮ ಹೋಗ್ಬಿಟ್ಟು ಅವ್ರಿಗೆ ಹಣೆಗೆ ಬಟ್ಟೆ ಎಲ್ಲ ಹಚ್ಬಿಟ್ಟು ಹಣೆಗೆ ಹಚ್ಚಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಬಂದಿದ್ದಾರೆ. ಎಷ್ಟು ಗಂಟೆಗೆ ಬರ್ತದೆ ಸರ್ ಕರಗ? ಅದು 4:30 ಅಂತ ಹೇಳಿದ್ದಾರೆ. ಈ ಬಾರಿ 7:30 ಹೊರಗಡೆ ಬಂತು ಕರಗ. ಲೇಟ್ ಆಗಿ ಸ್ವಲ್ಪ ಈ ಬಾರಿ ಮಳೆ ಎಲ್ಲ ಬಿತ್ತಲ್ಲ, ಸ್ವಲ್ಪ ಅದಕ್ಕೆ ಲೇಟ್ ಆಗಿದೆ. ಮಳೆ ಎಲ್ಲ ಬಂತಲ್ಲ, ಅದಕ್ಕೆ ಲೇಟ್ ಆಗಿದೆ. ಏನ್ ಹೇಳ್ತಾರೆ ಈ ಒಂದು ಜನತೆಗೆ? ಅದು ನಮ್ದು ಇಲ್ಲಿ ಧರ್ಮ ಸ್ವಾಮಿ ಕರಗ ಅಂದ್ರೆ ತುಂಬಾ ಫೇಮಸ್. ಅದೇ ತುಂಬಾ ಜನ ಸೇರಿದ್ದಾರೆ. ತುಂಬಾ ಒಳ್ಳೆ ಇದಿದೆ. ನಾವು ಇಲ್ಲ ಅರೇಂಜ್ಮೆಂಟ್ ಮಾಡಿದೀವಿ. ಎಲ್ಲರಿಗೆ ನೀರು ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ನಾವು. ನಮ್ಮ ದರ್ಗಾ
ಕಮಿಟಿಯಿಂದ ಅರೇಂಜ್ಮೆಂಟ್ ಮಾಡಿದ್ವಿ ನಾವು. ಜನ ಬಂದಿದ್ದಾರೆ ಕರಗ ನೋಡ್ತಿದ್ದಾರೆ. ಅದರಲ್ಲಿ ಈ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಕರಗ ಬರೋದು ಕಣ್ತುಂಬಿಕೊಳ್ಳಲು ಮುಂದಾಗಿದ್ದಾರೆ. ಸಾಕಷ್ಟು ಜನ ಕ್ಯೂರಿಯಾಸಿಟಿ ಇದೆ. ಹೌದೌದು, ಇಲ್ಲಿ ದರ್ಗಾಗೆ ಬರ್ತಾರೆ ಅಂತ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಮಸ್ತಾನ್ ಸಾಬ್ ದರ್ಗಾ ಅಂದ್ರೆ ಇಲ್ಲಿ ಬಂದಿಲ್ಲ ನಿಂತ್ಕೊಂತಾರೆ. ಇಲ್ಲಿ ಬಂದು ತುಂಬಾ ಹತ್ರದಿಂದ ನೋಡ್ಬೋದು ನಾವು. ಇಲ್ಲಿ 3 ಸುತ್ತಾಕ್ತಾರೆ ಅವರು, ತುಂಬಾ ಒಳ್ಳೇದ್ ಕಾಣುತ್ತೆ ಅಂತ ಇಲ್ಲಿ ಬಂದು ನಿಂತ್ಕೊಂತಾರೆ. ಒಳ್ಳೇದಾಗಲಂತೆಲ್ಲ ಬೇಡಿಕೊಳ್ತಾರೆ. ಹೌದೌದು, ಎಲ್ಲರಿಗೆ ಒಳ್ಳೇದಾಗಬೇಕು, ನಮ್ಮ ಕರ್ನಾಟಕಗೆ ಎಲ್ಲ ತುಂಬಾ ಒಳ್ಳೇದಾಗಬೇಕು ಅಂತ ನಾವು ಬೇಡ್ಕೊಂತೀವಿ. ನಮ್ಮ ಮಸ್ತಾನ್ ಸಾಬ್ ಸ್ವಾಮಿಯಿಂದಾನು ನಾವು ಅದೇ ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಮಸ್ತಾನ್ ಸಾಬ್ ದರ್ಗಾದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನ ಸೇರ್ತಾ ಇದ್ದಾರೆ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಸದ್ಯಕ್ಕೆ ಕರಗದ ಸಂಭ್ರಮ ಸಡಗರ ನಾವು ಕಾಣ್ತಾ ಇದೀವಿ. ಹೂವಿನ ಅಲಂಕಾರ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತಹ ಭಕ್ತರು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿ ಆಗ್ತಾ ಇದೆ. ಈ ಕರಗದ ಸಮಯದಲ್ಲಿ ಈ ಮಸ್ತಾನ್ ಸಾಬ್ ದರ್ಗಾ ಐತಿಹಾಸಿಕ ಕರಗ ಮಹೋತ್ಸವದ ಒಂದು ಆಕರ್ಷಣೀಯ ಅಂತ ಹೇಳಿದ್ರೆ ಅದು ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಸಾಕ್ಷಿ ಆಗುತ್ತೆ. ನೋಡಿ, ವೀರಕುಮಾರರನ್ನ ಅಲ್ಲಿ ಹರಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ ದರ್ಗಾದಲ್ಲಿ. ಆ ಮೂಲಕ ಹಿಂದೂ ಮುಸ್ಲಿಮರೆಲ್ಲರೂ ಕೂಡ ಬಂದು ಕಣ್ತುಂಬಿಕೊಳ್ತಾರೆ. ದರ್ಗಾ ಬರೋದನ್ನ, ದರ್ಗಾಕ್ಕೆ ಕರಗ ಬರೋದನ್ನ, ದ್ರೌಪದಮ್ಮ ಬರೋದನ್ನ, ಮಸ್ತಾನ್ ಸಾಬ್ ಮತ್ತೆ ದ್ರೌಪದಮ್ಮ ಅಂದ್ರೆ ಧರ್ಮರಾಯ ಇವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು ಅನ್ನೋ ವಿಚಾರ. ಹೀಗಾಗಿ ಒಂದು ಬಾರಿ ಮಸ್ತಾನ್ ಸಾಬ್ಗೆ ಪ್ರಾಣ ಭಿಕ್ಷೆಯನ್ನು ಕೂಡ ನೀಡಿದ್ರು ಅನ್ನೋ ವಿಚಾರ ಎಲ್ಲವೂ ಕೂಡ ಇದೆ, ಉಲ್ಲೇಖ ಇದೆ. ಹೀಗೆಲ್ಲ ಇರೋದ್ರಿಂದಾಗಿ ಆ ಭಾವೈಕ್ಯತೆಯ ಜೊತೆಗೆ ಆ ನಂಬಿಕೆ, ಆ ಪುರಾತನ ಇರುವಂತ ಇತಿಹಾಸ, ಇದೆಲ್ಲವನ್ನು ಕೂಡ ಇಲ್ಲಿಯವರೆಗೂ ಕೂಡ ಮತ್ತೆ ಮುಂದುವರಿಸಿಕೊಂಡು ಬಂದು ಅದನ್ನ ಆಚರಿಸೋದಿದೆಯಲ್ಲ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಬಹಳ ಪ್ರಮುಖ ವಿಚಾರ. ಹಾಗಾಗಿ ಮಸ್ತಾನ್ ಸಾಬ್ ದರ್ಗಾಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕರಗದ ತಾಯಿ ಬರ್ತಾಳೆ, ಬಂದು ಅಲ್ಲಿ ದರ್ಶನವನ್ನ ಕೊಡ್ತಾಳೆ. ಅದಾದ ನಂತರ ಆಕೆಯ ನಗರ ಸಂಚಾರ ಮುಂದುವರಿಯುತ್ತೆ. ಸದ್ಯಕ್ಕೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಇಲ್ಲಿನ ಚಿತ್ರಣ.